ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಸ್ತನದನ್ನ ಯೂಟ್ಯೂಬ್ ಚಾನಲ್. ಗೈಸ್, ನಿನ್ನೆ ಎಪಿಸೋಡ್ ಕಂಪ್ಲೀಟಾಗಿ ರಿವ್ಯೂ ಮಾಡ್ಕೊಂಡು ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ರಿವ್ಯೂ ಮಾಡ್ಕೊಳ್ಳೋಣ ನಿನ್ನೆ ಎಪಿಸೋಡು. ಸೊ ಗೈಸ್, ನೆನ್ನೆ ಎಪಿಸೋಡಲ್ಲಿ ಸ್ಟಾರ್ಟ್ ಆಗಿದ್ದು ಏನು ಕ್ಯಾಪ್ಟನ್ಸಿ ಓಟಕ್ಕೆ ಟಾಸ್ಕ್ ಇತ್ತು. 3 ಜನ ಲೈಕ್ ಆಡ್ತಾ ಇರ್ತಾರೆ. ಒಂದು ಗೌತಮಿ ಅವ್ರ ತಂಡ ಆಡ್ತಾ ಇದ್ದಾರೆ, ಇನ್ನೊಂದು ಕಡೆ ರಜತ್ ಅವ್ರ ತಂಡ ಆಡ್ತಾ ಇರ್ತಾರೆ, ಇನ್ನೊಂದು ಕಡೆ ಬಂದ್ಬಿಟ್ಟು ಶಿಶಿರ್ ಅವ್ರ ತಂಡ ಆಡ್ತಾ ಇರ್ತಾರೆ. ಸೊ ಫೈನಲಿ ಒಂದು ಬಾಲ್ ಅಲ್ಲಿ ಒಂದು ಸ್ವಲ್ಪ ಅವರು ಎಡಬುದ್ರು ಅಂತ ಅನ್ಕೊಂತೀನಿ. ರಜತ್ ಅವರು ಫೌಲ್ ಆಯಿತು ಅಂತ ಹೇಳ್ಬಿಟ್ಟು ರಜತ್ ಅವ್ರನ್ನ ಆಚೆ ಕಡೆ ಇಡ್ತಾರೆ, ಇಲ್ಲಿ ಆಚೆ ಇಡ್ತಾರೆ. ಐ ಮೀನ್ ಅವರ ಬಾಲ್ಸ್ ಕೌಂಟಿಂಗ್ ಕೂಡ ಕಮ್ಮಿ ಇರುತ್ತೆ. ಅಂಡ್ ಇಷ್ಟೆಲ್ಲ ಆಗುತ್ತೆ. 2ನೇ ರೌಂಡಲ್ಲಿ ಬರ್ತಾರೆ. 2ನೇ ರೌಂಡಲ್ಲಿ ಸೆಲೆಕ್ಟ್ ಆಗಿದ್ದು ಅಂದ್ರೆ ಫೈನಲ್ ರೌಂಡು. ಸೊ ಇದೇ ಕ್ಯಾಪ್ಟನ್ಸಿ ಓಟಕ್ಕೆ ಇಬ್ರು ಸೆಲೆಕ್ಟ್ ಆಗೋದು, ಶಿಶಿರ್ ಮತ್ತೆ ಗೌತಮಿ ಅವರು. ಸೊ ಇದರಲ್ಲಿ ಧನರಾಜ್ಗೆ ಮತ್ತೆ ಭವ್ಯ ಕೂಡ ಅವ್ರಿಗೆ ಆಕ್ಚುಲಿ ಕ್ಲಾಪ್ಸ್ ಕೊಡಲೇಬೇಕು ಗುರು. ಆ ರೇಂಜ್ಗೆ ಅವ್ರದ್ದಲ್ಲದೆ ಇರೋ ಟಾಸ್ಕ್ನ ಕೂಡ ಅವ್ರ ಪರ್ಫಾರ್ಮೆನ್ಸ್ ಮಾಡಿ ತುಂಬಾ ಕಷ್ಟಪಟ್ಟಿದ್ದಾರೆ. ಇವನ್ ಧನರಾಜ್ ಅವರು ಕೂಡ ಸ್ಯಾಕ್ರಿಫೈಸ್ ಮಾಡಿದ್ರು, ಬಟ್ ಸ್ಟಿಲ್ ಆ ಪೊಸಿಷನ್ ಸಿಗ್ತಲ್ಲ, ಅದಕ್ಕೆ ಥ್ಯಾಂಕ್ ಯು ಕೂಡ ಹೇಳ್ತಾರೆ. ಸೊ ಇಷ್ಟೆಲ್ಲ ಆಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಲೈಕ್ ಮಾರ್ನಿಂಗ್ ಆಗುತ್ತೆ, ಬೆಳಗ್ಗೆ ಹೇಳ್ತಾರೆ, ನಾರ್ಮಲ್ ಆಗಿ ಎಲ್ಲರೂ ಡ್ಯಾನ್ಸ್ ಆಡ್ತಾರೆ. ಸೊ ಇದರಲ್ಲಿ ಏನಪ್ಪ ಅಂತಂದರೆ ಮೇಯ್ನ್ ಹೈಲೈಟೆಡ್ ಪಾರ್ಟ್ ನಾವು ಗಮನಿಸಬೇಕು ಅಂತಂದರೆ, ಏನು ಈ ಕ್ಯಾಪ್ಟನ್ಸಿ ಓಟಕ್ಕೆ ಒಂದು ಟಾಸ್ಕ್ನ ಕೊಟ್ಟಿರ್ತಾರೆ ಗೊತ್ತಾ, ಆ ಬಾಲ್ನ ಇದು ಮಾಡೋದು ಸಕ್ಕದಾಗಿ ಕೊಟ್ಟಿದ್ರು ಅಂತ ಹೇಳ್ಬೋದು ಗುರು. ಬಿಗ್ ಬಾಸ್ ಇದು ಹೆಂಗೆ ಅಂತಂದ್ರೆ ಒಂಥರ ಗೇರ್ ಲಿವರ್ ಥರ ಇರುತ್ತೆ. ಸೊ ಒಂಥರ ಮೇಲೆ ಕೆಳಗಡೆ ಇರುತ್ತೆ. ಸೊ ಅದನ್ನ ಅದ್ರ ಪ್ರಕಾರವಾಗಿ ಮೂವ್ ಮಾಡ್ಕೊಂಡು ಹೋಗಬೇಕು. ಸೊ ಇದು ಟೆಕ್ನಿಕಲ್ ಆಗಿ ಆಡಿದ್ರೆ ಚೆನ್ನಾಗಿ ಲೈಕ್ ಪ್ಲೇ ಮಾಡ್ಬೋದು. ಫಿಸಿಕಲಿ ಎಲ್ಲ ಇದು ಮಾಡೋಕ್ಕಾಗಲ್ಲ ಇಲ್ಲಿ. ಇಲ್ಲ, ಮೇ ಬಿ ಇವರು ಏನಂತಂದ್ರೆ ಫಿಸಿಕಲಿ ಮಾಡಕ್ ಹೋಗಿದ್ದು ತುಂಬಾ ಕಷ್ಟ ಆಗಿದೆ. ಯಾಕಂದ್ರೆ ಒಂದು ಹುಡುಗಿ ಇರೋದ್ರಿಂದ ಅವ್ರಿಗೆ ಹುಡುಗಿರಿಗೆ ಸ್ವಲ್ಪ ಏನಂದ್ರೆ ಇದು ಬ್ಯಾಕ್ವರ್ಡ್ಸ್ ಆಗಿರೋದು. ಬಟ್ ಸ್ಟಿಲ್ ಇಬ್ರಿಗೂ ಆಪರ್ಚುನಿಟಿ ಟೆಕ್ನಿಕಲ್ ಆಗಿ ಗೇಮ್ ಮಾಡಬೇಕಾಗಿತ್ತು. ಮೈಂಡ್ ಸ್ವಲ್ಪ ಕಂಟ್ರೋಲ್ ಇಟ್ಕೊಂಡು ಕಾನ್ಸಂಟ್ರೇಷನ್ ಮಾಡಿ ಗೇಮ್ ಮಾಡಬೇಕಾಗಿತ್ತು. ನಿನ್ನೆ ಕ್ಲಿಯರ್ ಕಟ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಏನಪ್ಪಾ ಅಂತಂದ್ರೆ, ಆಕ್ಚುಲಿ ಶಿಶಿರ್ ಅವರು ಸ್ವಲ್ಪ ಏನಾಯ್ತು, ಫಸ್ಟ್ನೇದಾಗ ಹಾಕಕ್ ಹೋಗ್ತಾರೆ, ಅದು ಅವರೇ ಫಸ್ಟ್ ಹಾಕಕ್ ಹೋಗ್ತಾರೆ, ಬಟ್ ಬಿದೋಗ್ಬಿಡುತ್ತೆ. ಅದು ಏನಾಗುತ್ತೆ, ಗೌತಮಿ ಅವರು ಹಾಕಕ್ ಹೋಗ್ತಾರೆ, ಅವ್ರದ್ದು ಬಿದೋಗುತ್ತೆ. ಬಟ್ ಈಗ ಗೌತಮಿ ಅವ್ರು ಫಸ್ಟ್ ಬಾಲ್ ಒಳಗಡೆ ಹಾಕಿದ ತಕ್ಷಣ ಇವರ ಕಾನ್ಸಂಟ್ರೇಷನ್ ಮಿಸ್ ಆಗೋಯ್ತು. ಅಲ್ಲೇನಾಯ್ತು, ಅವ್ರು ಸ್ವಲ್ಪ ಲೈಕ್ ಡಿಸ್ಟರ್ಬ್ ಆಗ್ಬಿಟ್ರು. ಅವ್ರು ಹಾಕ್ಬಿಟ್ರಲ್ಲ, ನಾನು ಹಾಕಕ್ಕಾಗಿಲ್ವಲ್ಲ ಅಂತ ಅವ್ರು ಏನ್ ಮಾಡ್ತಾರೆ, 5 ಬಾಲ್ನು ಕೂಡ ಗೌತಮಿ ಅವ್ರು ಹಾಕ್ತಾರೆ. ಇಲ್ಲಿ ಇವರು ಒಂದು ಬಾಲ್ ಹಾಕೋದಕ್ಕೆ ತುಂಬಾ ಕಷ್ಟಪಡ್ತಾರೆ. ಇಲ್ಲ, ಆಕ್ಚುಲಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಆ ಮುಕ್ಕಾಲ್ ಭಾಗ ಬರ್ತಾರೆ ಪಾಪ ಶಿಶಿರ್ ಅವರು, ಬಟ್ ಹಾಕಕ್ಕಾಗ್ತಲ್ಲ. ಅದೇನಂದ್ರೆ ಅದು ಟೆಕ್ನಿಕಲ್ ಆಗಿ ಆಡಬೇಕು, ಲೈಟ್ ಆಗಿ ಮೂವ್ ಮಾಡಬೇಕು. ಇವ್ರೇನ್ ಮಾಡಿದ್ರೆ ಜೋರಾಗಿ ಮೂವ್ ಮಾಡ್ತಾರೆ, ಅದು ಕೆಳಗಡೆ ಬೀಳ್ತಾ ಇದೆ. ಮೇ ಬಿ ಇನ್ನೊಂದು ಏನ್ ಅನ್ಕೊಂಡ್ವಿ ಅಂತಂದ್ರೆ, ಮೇ ಬಿ ಅದು ಮಾಡ್ಬೇಕಾದ್ರೆ ಕೆಲವೊಂದ್ ಬಾರಿ ಏನಾಗುತ್ತೆ, ಸ್ವಲ್ಪ ಡಿಫ್ರೆನ್ಸ್ ಇದ್ದಾಗ ವೈಟಿಂಗ್ ಇದ್ರಲ್ಲಿ ಅದು ಆ ಥರ ಟೆಕ್ನಿಕಲ್ ಆಗಿ ಅವ್ರಿಗೆ ಲೈಕ್ ಅದು ಪ್ರಿಪೇರ್ ಮಾಡ್ಬೇಕು, ಸ್ವಲ್ಪ ಎರರ್ ಇದ್ರೂ ಈ ತರ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇಲ್ಲಿ. ಬಟ್ ಅದು ನಾವು ಹೇಳಕ್ಕಾಗಲ್ಲ. ಬಿಗ್ ಬಾಸ್ ಅವರೇ ಅದನ್ನ ಗೊತ್ತಿರ್ಬೇಕು ಅವ್ರಿಗೆ ಏನ್ ಮಾಡಿರೋದು ಎತ್ತಕತ್ತೆ ಅಂತ. ಎಸ್. ಸೊ ಒಟ್ನಲ್ಲಿ ಗೈಸ್, ಈ ವಾರದ ಕ್ಯಾಪ್ಟನ್ ಗೌತಮಿ ಅವರಾಗಿದ್ದಾರೆ. ಸೊ ನೋಡ್ಬೇಕು ನೆಕ್ಸ್ಟ್ ವೀಕಲ್ಲಿ ಯಾವ ರೀತಿ ಅವರ ಕ್ಯಾಪ್ಟನ್ಸಿನ ಲೈಕ್ ನಿಭಾಯಿಸ್ಕೊಂಡು ಹೋಗ್ತಾರೆ, ಮನೆಯವ್ರನ್ನೆಲ್ಲ ಯಾವ ರೀತಿ ಕಂಟ್ರೋಲ್ ಮಾಡ್ತಾರೆ ಅಂತ. ಅಂಡ್ ನಿಮ್ಗೆ ಅನ್ಸುತ್ತೆ, ಗೌತಮಿ ಅವರು ಇದ್ದಾಗ ಯಾವ್ದಾರ ಒಂದು ಜಗಳ ಆಗುತ್ತಾ, ಅದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಗೌತಮಿ ಅವ್ರ ಕ್ಯಾಪ್ಟನ್ ಆಗಿದ್ದು ನಿಮ್ಗೆ ಎಷ್ಟು ಖುಷಿ ತಂದಿದೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್, ಇದೆಲ್ಲ ಆಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಯಾವ್ದೋ ಒಂದು ವಿಮ್ ಅವ್ರ ಒಂದು ಅಡ್ವರ್ಟೈಸ್ ನ ಕೊಡ್ತಾರೆ. ವಿಮ್ ಅಡ್ವರ್ಟೈಸ್ ಅಂತಂದ್ರೆ ಅದೇನೋ ಟಾಸ್ಕ್ ಇರುತ್ತೆ. ಟಾಸ್ಕ್ ಏನಪ್ಪಾ ಅಂತಂದ್ರೆ, ಅದೇನೋ ಫ್ಲೋರ್ ಇರುತ್ತೆ, ಕುಂಟೆ ಬಿಲ್ಲೆ ಆಡೋ ತರ ಅಲ್ಲೊಂದು ಎಸಿ ಇರುತ್ತೆ. ಅದು ಎಸದ ಮೇಲೆ ಅಲ್ಲೋಗಿ ಮಾಡಬೇಕು. ಈ ರೇಂಜಿಗೆ ಮಾಡಬಾರ್ದು ಗುರು. ನನಗೆ ಅದೇ ಒಂಥರ ನಗು ಬರುತ್ತೆ ಗುರು. ಆಕ್ಚುಲಿ ಇದು ಟೈ ಅಪ್ ಮೇ ಬಿ ಇವರೆಲ್ಲ ಇನ್ಕ್ಲೂಡ್ ಆಗಿರ್ತಾರೆ, ಬಿಕಾಸ್ ಸ್ಪಾನ್ಸರ್ಶಿಪ್ ಅನ್ನೋದು ಇವ್ರಿಗೆ ಎಕ್ಸ್ಟ್ರಾ ದುಡ್ಡು ಕೊಡುತ್ತೆ. ನಾನು ಹೇಳ್ತಾ ಇರೋದು, ಅವ್ರಿಗೆ ಬಿಗ್ ಬಾಸ್ ಅನ್ನೋದೇನು ದುಡ್ಡೇನು ಸಿಗಲ್ಲ ಅಂತಲ್ಲ, ಎಕ್ಸ್ಟ್ರಾ ದುಡ್ಡು ಸಿಗುತ್ತಲ್ವಾ. ಸೊ ಅದಕ್ಕೋಸ್ಕರ ಮಾಡಲೇಬೇಕಾಗುತ್ತೆ. ಇವ್ರಿಗೂ ಪೇಮೆಂಟ್ ಅವ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಇವನ್ ಹೈಕ್ ಮಾಡ್ಬೇಕಾದ್ರೆ ಇವ್ರು ಜಾಸ್ತಿ ಸ್ಪಾನ್ಸರ್ಶಿಪ್ ಜಾಸ್ತಿ ಬಂತು ಅಂತಂದ್ರೆ ಇವ್ರಿಗೂ ಹೈಕ್ ಸಿಗುತ್ತೆ ಪೇಮೆಂಟ್ ಅಂತ ಅನ್ಕೊಂತೀನಿ. ಸೊ ಎಲ್ಲರೂ ಸೇರಿ ಮಾಡ್ತಾರೆ. ತ್ರಿವಿಕ್ರಮ್ ತಂಡ ಗೆಲ್ತಾರೆ. ಫುಲ್ ಖುಷಿ. ಗೌತಮಿ ಅವ್ರು ನೋಡಿ ಅಲ್ಲೂ ಖುಷಿ ಪಡ್ತಾರೆ, ಯಾಕಂದ್ರೆ ಅಲ್ಲೂ ಗೆಲ್ತಾರೆ, ಇಲ್ಲೂ ಗೆಲ್ತಾರೆ. ಅಂಡ್ ಅದಾದ್ಮೇಲೆ ನೆಕ್ಸ್ಟ್ ಲಕ್ಸುರಿ ಬಜೆಟ್ ಟಾಸ್ಕ್ ಬರುತ್ತೆ. ಲಕ್ಸುರಿ ಬಜೆಟ್ ಟಾಸ್ಕ್ ಏನಂತಂದ್ರೆ, ಏನೋ ಒಂದು ಐಟಮ್ ಇಟ್ಟಿರ್ತಾರೆ. ಆ ಐಟಮ್ ಏನು ಮೆಜರ್ಮೆಂಟ್ ಇದೆ ಅದ್ರ ಪ್ರಕಾರವಾಗಿ ನಿಮಗೆ ಕೈಲಿ ಇಟ್ಕೊಂಡು ಹೋಗ್ಬಿಟ್ಟು ಒನ್ ಬೈ ಒನ್ ಪಾಸ್ ಮಾಡ್ಕೊತಾ ಹೋಗಬೇಕು. ಫೈನಲ್ ಆಗಿ ಲೈಕ್ ಒಂದು ಮೆಜರ್ಮೆಂಟ್ ಇದಿರುತ್ತೆ. ಆ ಕೊನೆ ಮೂಮೆಂಟ್ ತನಕ ಯಾರು ತಗೊಂಬಂದು ಕರೆಕ್ಟಾಗಿ ಇಟ್ಟಿರ್ತಾ, ಆ ಕರೆಕ್ಟ್ ಇಂಚಸ್ ಯಾರ್ದು ಹತ್ತತ್ರ ಇರುತ್ತೋ, ಸೊ ಅವರು ವಿನ್ ಆಗ್ತಾರೆ ಅಂತ ಹೇಳ್ಬೋದು ಇಲ್ಲಿ. ಸೊ ಒಟ್ಟಿನಲ್ಲಿ ತುಂಬಾ ಕಷ್ಟ ಇದೆ ಗುರು ಇದು ಟಾಸ್ಕ್. ಆಕ್ಚುಲಿ ಏನಂತಂದ್ರೆ, ಅಲ್ಲಿರೋರ್ನ ಬಂದು ಇನ್ನೊಬ್ರು ಕೊಡ್ಬೇಕಾಗುತ್ತೆ. ಅದು ಆಕ್ಚುಲಿ ಅವ್ರು ಏನಂತಂದ್ರೆ, ಸೈಜ್ ಇಷ್ಟಿರುತ್ತೆ ಅಂತ ಅನ್ಕೊಳ್ಳಿ. ಎರಡನೇದಲ್ಲಿ ಪಾಸ್ ಮಾಡ್ಬೇಕಾದ್ರೆ ಒಬ್ರು ಕಣ್ಣು ಕಟ್ಟಿರ್ತಾರೆ. ಸೊ ಕಣ್ಣು ಕಟ್ಟಿರ್ಬೇಕಾದ್ರೆ ನೆಕ್ಸ್ಟ್ ಹೋಗಿ ಅವ್ರಿಗೆ ಅದೇ ರೀತಿ ಕೊಟ್ಟು, ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಬ್ರು ಕೊಡ್ತಾರೆ. ಅವ್ರು ಹೋಗ್ಬಿಟ್ಟು ಏನ್ ಮಾಡ್ಬೇಕು, ಅದೇನೋ ಮೆಸ್ ಇರುತ್ತೆ, ಮೆಸ್ ಕೆಳಗಡೆ ಹೋಗ್ಬೇಕು. ಸೊ ಇಲ್ಲೇ ಅದು ಡಿಫ್ರೆನ್ಸ್ ಹೋಗ್ಬಿಡುತ್ತೆ. ಬಟ್ ಸ್ಟಿಲ್ ಇವರು ಯಾರೋ ತ್ರಿವಿಕ್ರಮ್ ಅವ್ರಿಗೆ ತಂಡ ಸೋಲ್ತಾರೆ. ಅದರಲ್ಲಿ ಮೇನ್ ಉಸ್ತುವಾರಿ ತಗೊಂಡಿದ್ದವರು. ಈ ಕಡೆ ತಂಡದವ್ರು ಗೆಲ್ತಾರೆ. ಗೌತಮಿ ಅವ್ರಿಗೂ ಕೂಡ ಆಕ್ಚುಲಿ ಇದರಲ್ಲಿ ಪಾಲಿರುತ್ತೆ ಬಿಕಾಸ್ ಆಫ್ ಕ್ಯಾಪ್ಟನ್ಸಿಯಿಂದ. ಅಂಡ್ ನಾನು ಅನ್ಸಿದ್ದು ಏನಂತಂದ್ರೆ, ಒಂದು ಈ ಲಕ್ಸುರಿ ಬಜೆಟ್ ಅಷ್ಟೊಂದು ಕಷ್ಟಪಟ್ಟು ಟಾಸ್ಕ್ ಎಲ್ಲ ಆಡಿ ಗೆದ್ದಿರ್ತಾರೆ. ಅದಾದ್ಮೇಲೂ ಕೂಡ ಅದೇನೋ ಇದೆಲ್ಲ ಬರೀಬೇಕು ಗುರು. ಹೆಂಗೆ ಗುರು ಇವೆಲ್ಲ ಕಷ್ಟ. ಅದನ್ನು ಅಲ್ಲೂ ಕೂಡ ಸ್ಪಾನ್ಸರ್ಶಿಪ್ ಜಾರ್ ಅಂತ ಪ್ರತಿ ವಾರ ಕೂಡ ಅದು ಜಾರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂಡ್ ಪ್ರತಿ ವಾರನೂ ಇದೇ ಹೇಳ್ತಾ ಇರ್ತಾರೆ ಅಂತ ಹೇಳ್ಬೋದು ಇಲ್ಲಿ. ಬಟ್ ಪಾಪ ತುಂಬಾ ಕಷ್ಟಪಡ್ತಾರೆ ಗುರು. ಆಕ್ಚುಲಿ ಹೇಳ್ಬೇಕಂದ್ರೆ ಊಟ ತಿಂಡಿ ಸಿಗೋದೇ ಓಕೆ, ಅದ್ರಲ್ಲಿ ರೇರು. ಬಟ್ ಇವರು ಕಷ್ಟಪಟ್ಟು ತಗೊಂಡಿರ್ತಾರೆ. ಬಟ್ ನೋಡಿದ್ರೆ ಅದರೆಲ್ಲ ಟಾಸ್ಕ್ ಇರುತ್ತೆ. ಅದು ಯಾಕೆ ಬೇಕಾಗಿತ್ತು?
ಅದಿಲ್ಲದೇ ಇದಕ್ಕೆ ನಾರ್ಮಲ್ ಆಗಿ ಬಿಗ್ ಬಾಸ್ ಅವ್ರು ಕೊಡಬೇಕು ಅಂತ ಅನ್ಸುತ್ತೆ. ಸೊ ಗೈಸ್ ಇದಾದ್ಮೇಲೆ ನೆಕ್ಸ್ಟ್ ಕಳಪೆ ಮತ್ತು ಉತ್ತಮ ಈ ವೈಕಲ್ಲಿ ಬರುತ್ತೆ. ಸೊ ಫಸ್ಟು ಉಗ್ರಂ ಮಂಜು ಅವ್ರು ಬರ್ತಾರೆ. ಉಗ್ರಂ ಮಂಜು ಅವ್ರು ಬಂದು ಏನಪ್ಪ ಅಂತಂದರೆ ಇವ್ರನ್ನ ತೊಗೊತಾರೆ, ಚೈತ್ರ ಕುಂದಾಪುರ ಅವ್ರನ್ನ ತೊಗೊತಾರೆ. ಯಾಕೆ ಕಳಪೆ ಅಂತಂದರೆ ಬಿಕಾಸ್ ಅವರು ಹೇಳಿದ ಒಂದೇ ರೀಸನ್ನು, ಅವರು ಯಾವಾಗಲೂ ಇಂಟ್ರಪ್ಟ್ ಮಾಡ್ತಾ ಇರ್ತಾರೆ. ಇಂಟ್ರಪ್ಟ್ ಅಂದರೆ ಅವರು ನಾರ್ಮಲಾಗಿ ಹೆಂಗೆ ಮಾತಾಡ್ತಾರೆ ಅದು ಓಕೆ, ಬಟ್ ಅದನ್ನು ಬಿಟ್ಟು ತುಂಬ ಕಿರ್ಚಾಡೋದು ಏನಾಗುತ್ತೆ, ಅವರ ವಾಯ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ತರುತ್ತೆ ಅಕ್ಕಪಕ್ಕದಲ್ಲಿ. ಅವ್ರು ಹೇಳ್ತಾರೆ ನಾನು ಮಾತಾಡೋದು ಹೆಂಗೆ ಅಂತಾರೆ. ಸೊ ಇಲ್ಲಿ ಚೈತ್ರ ಕುಂದಾಪುರ ಮಾಡ್ತಾ ಇರೋದು ಹೆಂಗಿರುತ್ತೆ ಅಂತಂದರೆ ಅಕ್ಕಪಕ್ಕದವ್ರಿಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅವ್ರಿಗೆ, ಅದಕ್ಕೆ ಅವ್ರು ಎತ್ತಿ ಪದೇ ಪದೇ ವಾಯ್ಸ್ಗಳನ್ನ ಲೈಕ್ ತೋರಿಸ್ತಾರೆ. ನನಗೆ ಇರಿಟೇಷನ್ ಆಗ್ತಾ ಇದೆ ಅಂದರೆ ಇವನ್ ಭವ್ಯಗೌಡವರು ಅದನ್ನೇ ಹೇಳ್ತಾರೆ. ಮನೇಲಿ ತುಂಬ ಮಾತಾಡ್ತಾ ಇರ್ತಾರೆ, ಮಾತಾಡಿ ಹೆಂಗೆ ಅನ್ಸುತ್ತೆ ಅಂತಂದರೆ ಒಂದಕ್ಕೆ ವಾದ ಮಾಡೋದು ಓಕೆ, ಬಟ್ ಎಲ್ಲದಕ್ಕೂ ಇವರು ವಾದ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತಂದರೆ ತುಂಬ ಇರಿಟೇಷನ್ ಆಗುತ್ತೆ ಅಂತ ಅನಿಸ್ತಾ ಇದೆ ಅಂತ ಲೈಕ್ ಭವ್ಯಗೌಡವರು ಮತ್ತು ಉಗ್ರಂ ಮಂಜು ಅವರು ಹೇಳ್ತಾರೆ. ಗೈಸ್ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಹೈಲೈಟೆಡ್ ಪಾರ್ಟ್ ಏನಪ್ಪ ಅಂತಂದರೆ ಆ್ಯಕ್ಚುಲಿ ಉಗ್ರಂ ಮಂಜು ಅವರು ಉತ್ತಮನ ಹೋಗಿ ಬಂದು ಗೌತಮಿಗೆ ಕೊಡ್ತಾರೆ. ಇದು ನಿಮ್ಗೆ ಏನು ಅನ್ಸುತ್ತೆ ಗೈಸ್? ಅಂದರೆ ಚೆನ್ನಾಗಿ ಟಾಸ್ಕ್ ಆಡಿದಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಆಲ್ರೆಡಿ ಅವ್ರಿಗೆ ಕ್ಯಾಪ್ಟನ್ಸಿ ಅನ್ನೋದು ಸಿಕ್ಕಿದ್ದಾಗ ಸೊ ಅವ್ರು ಬೇರೆಯವ್ರಿಗೆ ಯಾರಿಗೋ ತುಂಬ ಜನಕ್ಕೆ ಪ್ರೈಸ್ ಮಾಡಬೇಕು, ಅವರೇ ತಂಡದಲ್ಲಿ ಇದು ಅಂತ ತ್ರಿವಿಕ್ರಮ್ ಅವ್ರಿಗೆ ಮಾಡಬೇಕಾಗಿತ್ತು, ಇಲ್ಲ ಅಂತಂದರೆ ಭವ್ಯಗೌಡ ಅವ್ರಿಗೆ ಮಾಡಬೇಕಾಗಿತ್ತು. ಇದು ನಮ್ಮ ಪರ್ಸ್ನಲ್ ಒಪಿನಿಯನ್. ಯಾಕೆ ಅಂತಂದರೆ ಒಂದು ಭವ್ಯಗೌಡ ಅವರು ಏನು ಟಾಸ್ಕ್ ಶಶೀರ್ ಅವ್ರನ್ನ ಎತ್ಕೊಂಡು ಆ ರೇಂಜಿಗೆ ತೊಗೊಂಡೋಗೋದು ತುಂಬ ಕಷ್ಟ ಇದೆ ಇವರು ಒಬ್ಬ ಹೆಣ್ಮಗಳಾಗಿ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ಅಟ್ಲೀಸ್ಟ್ ಅವರು ಕೊಟ್ಟಿದ್ರೆ ಎಲ್ಲೋ ಒಂದು ಕಡೆ ಒಂದು ಜನಗಳ ಮನಸ್ಸನ್ನ ಗೆಲ್ತಿದ್ರೇನೋ. ಬಟ್ ಇಟ್ಸ್ ಓಕೆ, ನಾನು ಅದನ್ನೇ ನೆಗೆಟಿವ್ ಪಾಯಿಂಟಲ್ಲಿ ತೋರಿಸ್ತಲ್ಲ, ಪಾಸಿಟಿವ್ ಪಾಯಿಂಟಲ್ಲಿ ಓಕೆ ಗೌತಮಿ ಅವರು ಚೆನ್ನಾಗಿ ಟಾಸ್ಕ್ ಆಡಿದ್ದಾರೆ. ಆಮೇಲೆ ಆ ಡಿಫೆಂಡ್ ಮಾಡ್ಕೊಳ್ಳೋ ಟೈಮಲ್ಲೂ ಕೂಡ ತುಂಬ ಚೆನ್ನಾಗಿ ಡಿಫೆಂಡ್ ಮಾಡ್ಕೊಂಡ್ರು. ಸೊ ಆ್ಯಂಡ್ ಮೆಣಸಿನ್ಕಾಯಿ ತಿಂದಿದ್ದಾರೆ ಆ್ಯಂಡ್ ಆಗಲಕಾಯಿ ತಿಂದಿದ್ದಾರೆ. ಸೊ ಈ ವೀಕಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಆಗಿ ಗೌತಮಿ ಅವರು ಹೊರಗಡೆ ಬಂದಿದ್ದಾರೆ. ಸೊ ಅವ್ರಿಗೆ ಕೊಟ್ಟಿದ್ದಾರೆ. ಬಟ್ ಇನ್ನೂ ತುಂಬ ಜನ ಏನು ಮಾಡ್ತಾರೆ, ಇವನ್ ಹೋಗಿ ರಜತ್ ಅವ್ರಿಗೆ ಕೊಡ್ತಾರೆ. ರಜತ್ ಅವ್ರಿಗೆ ಯಾಕೆ ಕೊಡ್ತಾರೆ ಅಂತಂದರೆ ಅವ್ರ ತಲೆ ಬೋಳ್ಸ್ಕೊಂಡಿದ್ರು ಅವರು ಕೊಡ್ತಾರೆ. ಒಂದು ಬಂದ್ಬಿಟ್ಟು ಧನರಾಜ್ಗೂ ಸಿಗುತ್ತೆ, ಒಂದು 2. ಆ್ಯಂಡ್ ಇನ್ನೂ 2 ಆ್ಯಕ್ಚುಲಿ ನಂಗೆ ಶಾಕಿಂಗ್ ಅನ್ಸಿದೆ ಅಂತಂದರೆ ಐಶ್ವರ್ಯ ಅವ್ರಿಗೆ. ಸೊ ಶಿಶಿರ್ ಅವ್ರಿಗೆ ಐಶ್ವರ್ಯ ಕೊಡ್ತಾರೆ ಆ್ಯಂಡ್ ಇವನ್ ತ್ರಿವಿಕ್ರಮ್ ಅವರು ಕೂಡ ಐಶ್ವರ್ಯ ಅವ್ರಿಗೆ ಕೊಡ್ತಾರೆ. ನಾನು ತ್ರಿವಿಕ್ರಮ್ ಅವ್ರಿಗೆ ಐಶ್ವರ್ಯ ಕೊಟ್ಟಾಗ ಲಿಟ್ರಲಿ ನನಗೂ ಶಾಕ್ ಆಯಿತು, ಏನು ಗುರು ಇದು ಈ ರೇಂಜ್ ಒಂದು ಪರ್ಫಾರ್ಮೆನ್ಸ್ ಅಂತಂದ್ರೆ ಅದು ಆ್ಯಂಕರ್ ಮಾಡೋರಲ್ಲ ಅದು ಚೆನ್ನಾಗಿ ಮಾಡಿದ್ರು ಅಂತ ಬಿಟ್ಟು ಕೊಡ್ತಾರೆ. ಅಲ್ಲಿ ಒಂದು ಪರ್ಫಾರ್ಮೆನ್ಸ್ ಲೆಕ್ಕ ಹಾಕಬಾರ್ದು, ಓವರಾಲ್ ಲೆಕ್ಕ ಹಾಕ್ಬಿಟ್ಟು ಕೊಡಬೇಕಾಗಿತ್ತು. ಬಿಕಾಸ್ ನಾನು ರಜತ್ ಅವ್ರು ಕೊಟ್ಟಿದ್ರೆ ನನಗೆ ಖುಷಿ ಆಗ್ತಿತ್ತು. ಯಾಕಂದರೆ ರಜತ್ ಅವರು ಹಿಂದೆ ಮುಂದೆ ನೋಡಿದಂಗೆ ತಲೆ ಬೋಳ್ಸ್ಕೊಂಡ್ರಲ್ಲ, ಅದು ಸ್ವಲ್ಪ ಧೈರ್ಯ ಬೇಕು ಅದಕ್ಕೆ ಮಾಡೋದಕ್ಕೆ. ಇವನ್ ಟಾಸ್ಕಲ್ಲಿ ನಾನು ಅಷ್ಟು ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದ್ದೀನಿ ಅಂತ ಬಿಗ್ ಬಾಸ್ ಮನೇಲಿ ಏನು ಗೊತ್ತಾ, ಕಾಂಟ್ರಿಬ್ಯೂಷನ್ ಇರಬೇಕು. ಕಾಂಟ್ರಿಬ್ಯೂಷನ್ ನೋಡಿ ನಮಗೆ ಅದು ಖುಷಿ ಆಗಬೇಕು. ಈ ಮನುಷ್ಯ ನೋಡ್ರಿ ಮಾಡ್ಕೊಂಡು ಒಂದೇ ಮಾತು ಏನು ಹಿಂದೆ ಮುಂದೆ ನೋಡ್ದಂಗೆ ಲೈಕ್ ಮಾಡಿದಾರಲ್ವ, ಅದು ಖುಷಿ ಪಡ್ಬೇಕು ಆ್ಯಕ್ಚುಲಿ. ಸೊ ಗೈಸ್ ಇಷ್ಟ ಆಗುತ್ತೆ ಇದರಲ್ಲಿ ಜಾಸ್ತಿ ಲೈಕ್ ಅಂದರೆ ಇವ್ರಿಗೂ ಸುರೇಶ್ ಅವ್ರಿಗೂ ಕಳಪೆ ಬರುತ್ತೆ ಆ್ಯಕ್ಚುಲಿ. ಹೌದು. ಆ್ಯಂಡ್ ಸೊ ಇದಾದ್ಮೇಲೆ ನೆಕ್ಸ್ಟ್ ಧನರಾಜ್ ಅವ್ರು ಬರ್ತಾರೆ, ಮತ್ತೆ ಐಶ್ವರ್ಯ ಅವ್ರು ಬರ್ತಾರೆ. ಇಬ್ಬರು ಮೋಕ್ಷಿತ್ ಅವ್ರಿಗೆ ಕಳಪೆ ಕೊಡ್ತಾರೆ. ಸೇಮ್ ರೀಸನ್ ಕೊಡ್ತಾರೆ, ಲೈಕ್ ಅದೇ ಅವರು ವಾರದ ಕ್ಯಾಪ್ಟನ್ಸಿ ಟಾಸ್ಕಿಂದ ಆಚೆ ಕಡೆ ಬಂದರು ಅಂತ ಹೇಳ್ತಾರಲ್ಲ ಆ ರೀಸನ್ ಕೊಡ್ತಾರೆ. ನೆಕ್ಸ್ಟ್ ಮೋಕ್ಷಿತ್ ಅವ್ರು ಬರ್ತಾರೆ, ಲೈಕ್ ಉಗ್ರಂ ಮಂಜು ಅವರಿಗೆ ಕಳಪೆ ಕೊಡ್ತಾರೆ ಅಂತಲೇ ಹೇಳ್ಬೋದು. ಒಟ್ನಲ್ಲಿ ಗೈಸ್ ನಿನ್ನೆ ಇದರಲ್ಲಿ ನೋಡ್ತಾ ಇದ್ದರೆ ಚೈತ್ರ ಕುಂದಾಪುರ ಅವರಿಗೆ ಒಟ್ಟಲ್ಲಿ 5 ಬಂದು ಕಳಪೆ ಸಿಗುತ್ತೆ ಆ್ಯಂಡ್ 5 ಬಂದು ರಜತ್ ಅವ್ರಿಗೆ ಉತ್ತಮ ಸಿಗುತ್ತೆ. ಸೊ ರಜತ್ ಅವ್ರಿಗೆ ಉತ್ತಮ ಸಿಕ್ಕಿ ಅವ್ರಿಗೊಂದು ಮೆಡಲ್ ಕೊಡ್ತಾರೆ. ಆ್ಯಂಡ್ ಇದರ ಆಲ್ರೆಡಿ ಯೂಶಲಿ ಚೈತ್ರ ಕುಂದಾಪುರ ಅವರು ತುಂಬ ಬೇಜಾರು ಮಾಡ್ಕೊತಾರೆ, ಎಲ್ಲರೂ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಹಾಗೆ ಅವ್ರು ಹೇಳ್ತಾರೆ ಅಂತ ಭವ್ಯಗೌಡ ಅವ್ರು ಕಣ್ಣು ಸಣ್ಣೆ ಮಾಡಿದ್ರು ಅಲ್ಲಿ, ಅದಕ್ಕೋಸ್ಕರ ಎಲ್ಲ ಟಾರ್ಗೆಟ್ ಮಾಡಿದ್ರು ಅಂತಾರೆ. ಅದು ನಮಗೆಲ್ಲ ಕಾಣಲಿಲ್ಲ ಭವ್ಯಗೌಡ ಅವ್ರು ಮಾಡಿದ್ರು ಇಲ್ವೋ ಅಂತ. ನಿಮ್ಗೇನಾದ್ರು ಭವ್ಯಗೌಡ ಅವರು ಲೈಕ್ ಕಣ್ಣು ಸನ್ನೆ ಮಾಡಿದ್ದು ಕಾಣಿಸಿದ್ರೆ ಎಪಿಸೋಡಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಗೈಸ್ ನೀವು. ಸೊ ಇಷ್ಟೇ, ಇದಾದ್ಮೇಲೆ ಜೈಲಿಗೆ ಕಳಿಸ್ತಾ ಇದನ್ನ ಮಾತಾಡ್ತಾ ಇರ್ತಾರೆ ಲೈಕ್ ಐಶ್ವರ್ಯ ಮತ್ತು ಇವ್ರ ಜೊತೆ ಎಲ್ಲ ಕುತ್ಕೊಂಡು. ಆ್ಯಂಡ್ ಇವನ್ ಶಿಶಿರ್ ಅವ್ರಿಗೆ ರಜತ್ ಅವರು ಮೋಕ್ಷಿತ ಹತ್ರ ಮಾತಾಡ್ತಾ ಇರ್ತಾರೆ ಲೈಕ್ ಹೇಗೆ ನಮ್ಮ ತಂಡದಲ್ಲಿದ್ದವರು ನಮಗೆ ಉತ್ತಮ ಕೊಡ್ತೇನೆ, ಅವ್ರ ತಂಡದಲ್ಲಿರೋರು ಕೊಡ್ತಾರಲ್ಲ ಹೆಂಗಿದು ಸಾಧ್ಯ. ಬಿಕಾಸ್ ನಾನು ತಲೆ ಬೋಳ್ಸ್ಕೊಂಡಿದ್ದೀನಿ, ಅಟ್ಲೀಸ್ಟ್ ನಾನು ಬೇಡ ಬೇರೆ ಯಾರಿಗಾದ್ರೂ ಕೊಟ್ಟಿರೋ ನಮ್ಮ ತಂಡದಲ್ಲಿರೋರು ಕೊಟ್ಟಿರೋ ನನಗೆ ಖುಷಿ ಆಗ್ತಿತ್ತು. ಇದು ಯಾವ ಬೇಸಿಸ್ ಮೇಲೆ ನನಗೆ ಇದು ಆ್ಯಕ್ಚುಲಿ ಇಷ್ಟ ಆಗಿಲ್ಲ ಶಿಶಿರ್ ಅವ್ರು ಮಾಡಿದ್ದು ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಎಪಿಸೋಡು ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಏನು ಅಂತ ಕಾದು ನೋಡಬೇಕಾಗುತ್ತೆ. ಸೊ ಗೈಸ್ ಇದಾಗಿತ್ತು ನೆನ್ನೆ ಎಪಿಸೋಡ್ನ ರಿವ್ಯೂ. ಸೊ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದೆ ನೋಡೋದಲ್ಲಿ, ಅಲ್ಲಿ ತನಕ ಬಾಯ್.